ವಿಡಿಯೋದಲ್ಲಿ ನಾನು ನಿಮಗೆ ನುಡಿ 6.5ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಮತ್ತು ಇನ್ಸ್ಟಾಲ್ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತೀನಿ. ಸೊ ಇಲ್ಲಿ ನುಡಿ 6.5 ಒಂದು ಮಲ್ಟಿ ಲ್ಯಾಂಗ್ವೇಜ್ ಸಾಫ್ಟ್ವೇರ್ ಅದು. ಸೊ ನೀವು ನುಡಿಯನ್ನು ಹಾಕ್ಕೊಂಡ್ರೆ ಅಲ್ಲಿ ನಿಮಗೆ ಹಿಂದಿ, ಕನ್ನಡ, ತಮಿಳು, ತೆಲುಗು ಎಲ್ಲ ಲ್ಯಾಂಗ್ವೇಜಿಗೂ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಮೊದಲಿಗೆ ನೀವು ಈಗೇನು ಮಾಡಬೇಕು, ಕ್ರೋಮಿಗೆ ಬಂದು ಇಲ್ಲಿ ನುಡಿ 6.5 ಅಂತ ಟೈಪ್ ಮಾಡಿರಿ. ಸೊ ಇಲ್ಲಿ ನುಡಿ 6.5 ಡೌನ್ಲೋಡ್ ಅಂತ ತೋರಿಸುತ್ತೆ. ಸೊ ಒಳಗಡೆ ಹೋಗಿ ಇಲ್ಲಿ ನುಡಿ ಸಾಫ್ಟ್ವೇರ್ ಫ್ರೀ ಡೌನ್ಲೋಡ್ ಅಂತ ಇದೆಯಲ್ಲ, ಇಲ್ಲಿ ಹೋಗಿ ಇಲ್ಲಿ ನಿಮ್ಗೆ ಯಾವ ವರ್ಷನ್ ಬೇಕೋ ಆ ವರ್ಷನನ್ನು ಇಲ್ಲಿ ನಿಮ್ಗೆ ತೋರಿಸ್ತಾ ಇರುತ್ತೆ. ಇದರೊಳಗಡೆ ಎಲ್ಲ ವರ್ಷನೂ ಇದೆ. ಸೊ ಇದರಲ್ಲಿ 6.5 ಮಲ್ಟಿ ನುಡಿ ಸೆಟಪ್ ಫ್ರೀ ಡೌನ್ಲೋಡ್ ಅಂತ ಇದೆಯಲ್ಲ, ಇದನ್ನು ಡೌನ್ಲೋಡಿಗೆ ತಗೊಳ್ಳಿ. ಇಲ್ಲಿ ನುಡಿ ಡೌನ್ಲೋಡ್, ಸೊ ಇಲ್ಲಿ ಡೌನ್ಲೋಡ್ ಅಂತ ತಗೊಳ್ಳಿ. ಈಗ ಡೌನ್ಲೋಡ್ ಆಗಿದೆ. ಸೊ ಇದನ್ನು ಇನ್ಸ್ಟಾಲ್ ಮಾಡಿ, ಡಬಲ್ ಕ್ಲಿಕ್ ಮಾಡಿಕೊಂಡು ರನ್. ಎಸ್ ಅಂತ ತಗೊಳ್ಳಿ. ನೆಕ್ಸ್ಟ್ ಐ ಅಕ್ಸೆಪ್ಟ್ ದಟ್ ಅಗ್ರಿಮೆಂಟ್. ನೆಕ್ಸ್ಟ್ 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 ಕೊಡ್ರಿ. ಅದಾದಮೇಲೆ ಕ್ರಿಯೇಟ್ ಡೆಸ್ಕ್ಟಾಪ್ ಶಾರ್ಟ್ಕಟ್, ನೆಕ್ಸ್ಟ್, ಆಮೇಲೆ ನೆಕ್ಸ್ಟ್ ಇನ್ಸ್ಟಾಲ್. ಸೊ ಇಲ್ಲಿ ನುಡಿ 6.5 ಹಾಕ್ಕೊಳ್ಳೋದ್ರಿಂದ ಅಥವಾ 6 ನಂತರದ ವರ್ಷನನ್ನು ಹಾಕ್ಕೊಳ್ಳೋದ್ರಿಂದ ನಿಮಗೆ ಈಸಿಯಾಗಿ, ಅಂದರೆ ವಿಂಡೋಸ್ 10 ನಂತರ ಸಾಫ್ಟ್ವೇರಿಗೆಲ್ಲ, ಅಂದರೆ ವರ್ಡು, ಎಕ್ಸೆಲಿಗೆ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಈಗ ಫಿನಿಶ್ ಅಂತ ತಗೊಳ್ಳಿ. ಓಕೆ, ಸೊ ಈಗ ಓಪನ್ ಆಗಿದೆ. ಸೊ ಈಗ ನಾವು ಹೀಗೆ ಡೈರೆಕ್ಟಾಗಿ ಬರೆದ್ರೆ ಅದು ಇಂಗ್ಲೀಷ್ನಲ್ಲಿ ಬರ್ತಾ ಹೋಗುತ್ತೆ. ಈಗ ನೀವು ಎ ಅಂತ ಬರೆದ್ರೆ ಎ ಬರುತ್ತೆ, ಬಿ ಅಂತ ಬರೆದ್ರೆ ಬಿ ಬರುತ್ತೆ. ಸಪೋಸ್ ನೀವು ಲ್ಯಾಂಗ್ವೇಜನ್ನು ಇಲ್ಲಿ ಚೇಂಜ್ ಮಾಡಿಕೊಂಡ್ರೆ, ಇಲ್ಲಿ ಲ್ಯಾಂಗ್ವೇಜ್ ಅಂತಿದೆ, ಇದರಲ್ಲಿ ಕನ್ನಡ ಅಂತ ಮಾಡ್ಕೊಳ್ಬೋದು. ಸೊ ಕನ್ನಡ ಮಾಡಿಕೊಂಡು ಇಲ್ಲಿ ಎ ಬರೆದ್ರೆ ಅ ಆಗುತ್ತೆ. ಬಿಗ್ ಲೆಟ್ರ್ ಎ ಅಂದರೆ ಶಿಫ್ಟ್ ಹಿಡ್ಕೊಂಡು ಎ ಬರೆದ್ರೆ ಆಗುತ್ತೆ. ಐ ಇ ಆಗುತ್ತೆ. ಬಿಗ್ ಲೆಟ್ರ್ ಐ ಇ ಆಗುತ್ತೆ. ಓಕೆ, ಸಪೋಸ್ ನಿಮಗೆಲ್ಲ ಹಿಂದಿ ಬೇಕಾಗಿದೆ ಅಂತಂದರೆ ಸೊ ಇಲ್ಲಿ ಹಿಂದಿ ಚೇಂಜ್ ಮಾಡ್ಕೋಬೋದು. ಸೊ ಇಲ್ಲಿ ಎ ಬರೆದ್ರೆ ಅ, ಬಿಗ್ ಲೆಟ್ರ್ ಎ ಬರೆದ್ರೆ ಆಗುತ್ತೆ. ಐ ಹೀಗೆ ಬರುತ್ತೆ. ಓಕೆ, ಸಪೋಸ್ ನಿಮಗೀಗ ವರ್ಡ್ ಅಥವಾ ಎಕ್ಸೆಲ್ಲಿಗೆ ಬೇಕಾಗಿದೆ, ಆಗ ನುಡಿಯನ್ನು ಹೇಗೆ ಚೇಂಜ್ ಮಾಡ್ಕೋಬೇಕು ಅಂತ. ಸೊ ಇಲ್ಲಿ ನೀವೀಗ ವರ್ಡನ್ನು ಓಪನ್ ಮಾಡಿಕೊಂಡು, ಸೊ ಮೊದಲಿಗೆ ನುಡಿಯನ್ನು ಕ್ಲೋಸ್ ಮಾಡಿರಿ. ನೆಕ್ಸ್ಟು ವರ್ಡ್,
ನೆಕ್ಸ್ಟು ಇಲ್ಲಿ NU ಅಂತ ಟೈಪ್ ಮಾಡಿದ್ರೆ ನುಡಿ ತೋರಿಸುತ್ತೆ, ಅಥವಾ ಮಲ್ಟಿ ಅಂತ ಟೈಪ್ ಮಾಡಿದ್ರೆ ತೋರಿಸುತ್ತೆ. ಅಂದರೆ ಇದನ್ನು ಓಪನ್ ಮಾಡಿ ಮಿನಿಮೈಸ್ ಮಾಡ್ಕೊಳ್ಬೇಕು. ಈ ಮಿನಿಮೈಸ್ ಮಾಡಿಕೊಂಡಾಗ ಇಲ್ಲಿ ಹಾಗೆ ಬರೆದ್ರೆ ಏನಾಗುತ್ತೆ, ಇಂಗ್ಲೀಷ್ ಲೆಟರ್ ಟೈಪ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟು ನೀವು ಏನು ಮಾಡಬೇಕು, ಇಲ್ಲಿ ನೋಟಿಫಿಕೇಷನ್ ಏರಿಯಾ ಇದೆಯಲ್ಲ, ಸೊ ಈ ನೋಟಿಫಿಕೇಷನ್ ಏರಿಯಾದಲ್ಲಿ ಸೊ ಇಲ್ಲಿ ನುಡಿ ಅಂತಿರುತ್ತೆ. ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಲ್ಯಾಂಗ್ವೇಜ್ ಇದರಲ್ಲಿ ಕನ್ನಡ ಅಂತ ಮಾಡಿಕೊಂಡ್ರೆ, ನಿಮಗೆ ಇಂಗ್ಲೀಷ್ ಬೇಕು ಅಥವಾ ಹಿಂದಿ ಬೇಕು ಅಂದರೆ ಇಲ್ಲೇ ಹಿಂದಿಯನ್ನು ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಬಿಟ್ರೆ ಆಯಿತು. ಸೊ ಕನ್ನಡ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ಬರೀತಾ ಹೋಗ್ಬೋದು, ಟೈಪ್ ಮಾಡ್ಕೋತಾ ಹೋದರೆ ಇಂಗ್ಲೀಷ್ ಬರುತ್ತೆ. ಓಕೆ, ಸೊ ಇದು ನುಡಿ 6.5ನ ಇನ್ಸ್ಟಾಲ್ ಮಾಡಿ ಹೇಗೆ ಬೇರೆ ಬೇರೆ, ಈಗ ನಿಮ್ಗೆ ಎಕ್ಸೆಲ್ಗೆ ಬೇಕಿದ್ರೆ ಎಕ್ಸೆಲ್ ಇದೇ ಥರನೇ ಮಾಡ್ಕೊಳ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.